ಈ ಕೆಳಕಂಡವುಗಳಲ್ಲಿ ಯಾವುದನ್ನು ಸರಿಯಾಗಿ ಹೊಂದಿಸಿ ಬರೆಯಲಾಗಿದೆ? ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಹೊಂದುವೆ ಎಂದು ಹೇಳಿದವರು ಬಾಲಗಂಗಾಧರ ತಿಲಕ್ ಅವರು. ನೀವು ನನಗೆ ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುವೆ ಎಂದು ಹೇಳಿದವರು ಜವಾಹರ್ಲಾಲ್ ನೆಹರು. ಮಾಡು ಇಲ್ಲವೇ ಮಡಿ ಎಂದು ಹೇಳಿದವರು ಸುಭಾಷ್ ಚಂದ್ರ ಬೋಸ್. ಹೊಸ ನಕ್ಷತ್ರ ಒಂದು ಉದಯಿಸುವುದು, ಪೂರ್ವದ ಸ್ವಾತಂತ್ರ್ಯದ ನಕ್ಷತ್ರ ಎಂದು ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಇದರಲ್ಲಿ ಈ ನಾಲ್ಕರಲ್ಲಿ ಯಾವುದು ಸರಿಯಾಗಿ ಹೊಂದಿಸಲಾಗಿದೆ? ಸರಿಯಾದ ಉತ್ತರ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದವರು ಬಾಲ್ ಗಂಗಾಧರ್ ತಿಲಕ್. ಇದು ಸರಿಯಾಗಿದೆ. ನೀವು ನನಗೆ ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎಂದವರು ಯಾರು? ಸುಭಾಷ್ ಚಂದ್ರ ಬೋಸ್ ಅವರು. ಜವಾಹರ್ಲಾಲ್ ನೆಹರು ಅಲ್ಲ, ಸುಭಾಷ್ ಚಂದ್ರ ಬೋಸ್ ಅವರು. ಮಾಡು ಇಲ್ಲವೇ ಮಡಿ ಎಂದು ಹೇಳಿದವರು ಯಾರು? ಮಾಡು ಇಲ್ಲವೇ ಮಡಿ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್ ಅಲ್ಲ. ಹಾಗಾದರೆ ಹೊಸ ನಕ್ಷತ್ರ ಒಂದು ಉದಯಿಸುವುದು, ಪೂರ್ವದ ಸ್ವಾತಂತ್ರ್ಯದ ನಕ್ಷತ್ರ, ಈ ಹೇಳಿಕೆಯನ್ನು ನೀಡಿದವರು ಯಾರು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಮಹಾವೀರ ಹಾಗೂ ಗೌತಮ ಬುದ್ಧ ಯಾವ ಮೂಲದಿಂದ ತಮ್ಮ ಮೂಲ ತತ್ವಗಳನ್ನು ಅಳವಡಿಸಿಕೊಂಡರು? ಸರಿಯಾದ ಉತ್ತರ ಉಪನಿಷತ್ತುಗಳಿಂದ ತಮ್ಮ ಮೂಲ ತತ್ವಗಳನ್ನು ಅಳವಡಿಸಿಕೊಂಡರು. ಕನ್ನಡದ ಮೊದಲ ಕಾವ್ಯ ರೂಪದ ಗ್ರಂಥವನ್ನು ಬರೆದವರು ಯಾರು? ಕೃಷ್ಣ ಮೂರು, ಇಂದ್ರ ಮೂರು, ಅಮೋಘ ವರ್ಷ, ಗೋವಿಂದ. ಕನ್ನಡದ ಮೊದಲ ಕಾವ್ಯ ರೂಪದ ಗ್ರಂಥವನ್ನು ಬರೆದವರು ಅಮೋಘ ವರ್ಷ. ಗೋಳಗುಮ್ಮಟದ ವೈಶಿಷ್ಟ್ಯತೆ ಏನು? ಈ ಗೋಳಗುಮ್ಮಟವು ಇಬ್ರಾಹಿಂ ಆದಿಲ್ ಶಾ ಅವರ ಭವ್ಯ ಸಮಾಧಿಯಾಗಿದೆ. ಇದರ ವೈಶಿಷ್ಟ್ಯ ಏನು? ಇದು ಭಾರತದ ಅತಿ ಎತ್ತರವಾದ ಭವ್ಯ ಸಮಾಧಿನ? ಇದು ಕೆಂಪು ಮರಳುಗಲ್ಲಿನಿಂದ ನಿರ್ಮಿಸಲಾಗಿದೆಯಾ? ನಿರ್ಮಾಣವಾದ ಅತಿ ದೊಡ್ಡ ಏಕಾಕಾರದ ಗುಮ್ಮಟನ ಅಥವಾ ಯಾವುದೂ ಅಲ್ಲವ? ಈ ಗೋಳಗುಮ್ಮಟವು ನಿರ್ಮಾಣವಾದಂತಹ ಅತಿ ದೊಡ್ಡ ಏಕಾಕಾರದ ಗುಮ್ಮಟವಾಗಿದೆ. ಪ್ರಸಿದ್ಧ ರಾಷ್ಟ್ರೀಯ ಹಾಡು ವಂದೇ ಮಾತರಂ, ಇದನ್ನು ರಚಿಸಿದವರು ಯಾರು? ವಂದೇ ಮಾತರಂ ಅನ್ನು ರಚಿಸಿದವರು ಬಂಕಿಮಚಂದ್ರ ಚಟರ್ಜಿ ಅವರು. H1N1 ಇನ್ಫ್ಲೂಯೆಂಜಾ ಯಾವ ಸೂಕ್ಷ್ಮಾಣು ಜೀವಿಯಿಂದ ಬರುತ್ತದೆ? H1N1 ಇದು ಒಂದು ವೈರಸ್ ಇಂದ ಬರುತ್ತದೆ. ಹೊಂದಿಸಿ ಬರೆಯಿರಿ. ಯಕ್ಷಗಾನ, ಭರತನಾಟ್ಯ, ಕಥಕ್ಕಳಿ, ಕೂಚಿಪುಡಿ. ಇದಕ್ಕೆ ಸಂಬಂಧಿಸಿದ ರಾಜ್ಯಗಳನ್ನು ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಯಕ್ಷಗಾನ. ಇದು ಕರ್ನಾಟಕದ ಪ್ರಮುಖ ಜಾನಪದ ನೃತ್ಯವಾಗಿದೆ. ಭರತನಾಟ್ಯ ತಮಿಳುನಾಡಿದ್ದು. ಕಥಕ್ಕಳಿ ಯಾವ ರಾಜ್ಯದ್ದು? ಕಥಕ್ಕಳಿ ಕೇರಳದ್ದು. ಕೂಚಿಪುಡಿ ಆಂಧ್ರ ಪ್ರದೇಶದ್ದು. ತತ್ಕ್ಷಣ ಶಕ್ತಿ ಪಡೆಯಲು ಕ್ರೀಡಾಪಟುಗಳು ಯಾವುದನ್ನು ಸೇವಿಸುತ್ತಾರೆ? ತತ್ಕ್ಷಣ ಶಕ್ತಿ ಪಡೆಯಲು ಕ್ರೀಡಾಪಟುಗಳು ಗ್ಲೂಕೋಸ್ ಅನ್ನು ಸೇವಿಸುತ್ತಾರೆ. ಇನ್ಸುಲಿನ್ ಯಾವುದನ್ನು ನಿಯಂತ್ರಿಸುತ್ತದೆ? ರಕ್ತದಲ್ಲಿನ ಅಯೋಡಿನ್ನ ಪ್ರಮಾಣ, ರಕ್ತದಲ್ಲಿನ ಕಬ್ಬಿಣದ ಪ್ರಮಾಣ, ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣ, ರಕ್ತದಲ್ಲಿನ ಯೂರಿಯಾ ಪ್ರಮಾಣ. ಇನ್ಸುಲಿನ್ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ನಗೆವಾಯು ಯಾವುದು? ಲಾಫಿಂಗ್ ಗ್ಯಾಸ್ ಯಾವುದು? N2O, N2O3, NO2, NO. ಲಾಫಿಂಗ್ ಗ್ಯಾಸ್ N2O. ವಲ್ಲಭಭಾಯ್ ಪಟೇಲ್ ಅವರಿಗೆ ಸರ್ದಾರ್ ಎಂಬುವಂತಹ ಬಿರುದನ್ನು ನೀಡಿದವರು ಯಾರು? ಸರ್ದಾರ್ ಎಂಬ ಬಿರುದು ನೀಡಿದವರು ಮಹಾತ್ಮ ಗಾಂಧೀಜಿ. ಡ್ಯಾಶ್ ದಿನದಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯಿತು? ಬೈಸಾಖಿ ಹಬ್ಬದಂದು, ಹೋಳಿ ಹಬ್ಬದಂದು, ಪೊಂಗಲ್ ಹಬ್ಬದಂದು, ಬಕ್ರೀದ್ ಹಬ್ಬದಂದು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದದ್ದು ಬೈಸಾಖಿ ದಿನದಂದು. ಈ ಕೆಳಕಂಡವರಲ್ಲಿ ಯಾರು ಮೈಸೂರಿನ ದಿವಾನರು ಆಗಿರಲಿಲ್ಲ? ಶ್ರೀರಂಗಾಚಾರ್ಲು, ಸರ್ ಎಂ ವಿಶ್ವೇಶ್ವರಯ್ಯ, ಶೇಷಾದ್ರಿ ಅಯ್ಯರ್, ವಿಜಯ್ ದೇವರಾಜ್ ಅರಸು. ವಿಜಯ್ ದೇವರಾಜ್ ಅರಸು ಅವರು ಮೈಸೂರಿನ ದಿವಾನರಾಗಿರಲಿಲ್ಲ.
ಕರ್ನಾಟಕ ಸೇವಾದಳದ ಸಂಸ್ಥಾಪಕರು ಯಾರು? ಸೇವಾದಳದ ಸಂಸ್ಥಾಪಕರು ಯಾರು? ನಾರಾಯಣ ಸುಬ್ಬರಾವ್ ಹರ್ಡೀಕರ್, ಡಾಕ್ಟರ್ MC ಮೋದಿ, ಎಸ್ ನಿಜಲಿಂಗಪ್ಪ, ದೊರೆಸ್ವಾಮಿ ಅಯ್ಯಂಗಾರ್. ಕರ್ನಾಟಕ ಸೇವಾದಳದ ಸಂಸ್ಥಾಪಕರು ನಾರಾಯಣ ಸುಬ್ಬರಾವ್ ಹರ್ಡೀಕರ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಡ್ಯಾಶ್ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನು ಸ್ಥಾಪಿಸಲಾದ ವರ್ಷ ಯಾವುದು? INC 1885ರಲ್ಲಿ. ಆದಿಮಾನವ ಮೊದಲು ಕಲಿತದ್ದು ಏನನ್ನು? ಚಕ್ರದ ಬಳಕೆಯನ್ನು, ಪ್ರಾಣಿಗಳ ಪಳಗಿಸುವಿಕೆಯನ್ನು, ಅಗ್ನಿ ತಯಾರಿಕೆಯನ್ನು, ಧಾನ್ಯ ಬೆಳೆಯುವುದನ್ನು. ಆದಿಮಾನವ ಮೊದಲು ಕಲಿತದ್ದು ಅಗ್ನಿ ತಯಾರಿಕೆಯನ್ನು. ಸರಿಯಾದ ಜೋಡಿಯನ್ನು ಗುರುತಿಸಿರಿ. ಎಲ್ಲೋರದ ಗುಹೆಗಳು ಸಾಕಾ, ಮಹಾಬಲಿಪುರಂ ರಾಷ್ಟ್ರಕೂಟರು, ಮೀನಾಕ್ಷಿ ದೇವಾಲಯ ಪಲ್ಲವರು, ಖಜುರಾಹೋ ಚಂದೇಲರು. ಇದರಲ್ಲಿ ಸರಿಯಾದ ಜೋಡಿ ಯಾವುದು? ಸರಿಯಾದ ಜೋಡಿ ಖಜುರಾಹೋ ಚಂದೇಲರು. ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ರಾಜ್ಯಾಡಳಿತದ ತತ್ವಗಳ ಪರಿಪಾಲನೆಗೆ ಸಂಬಂಧಿಸಿದೆ. ಭಾರತದಲ್ಲಿ ಮೊದಲ ಮಾನವ ಮೂರ್ತಿಯನ್ನು ಪೂಜಿಸಿದ್ದು ಯಾರು? ಮೊದಲ ಮಾನವ ಮೂರ್ತಿ ಯಾರು ಅಂತ ಪೂಜಿಸಲ್ಪಟ್ಟದು ಯಾರು ಅಂದರೆ ಬುದ್ಧ. ಬುದ್ಧನನ್ನು ಪೂಜಿಸಲ್ಪಡುತ್ತಾರೆ. ಅಲೆಕ್ಸಾಂಡರ್ನು ಭಾರತ ದೇಶದ ಮೇಲೆ ಆಕ್ರಮಣ ಮಾಡಿದ ವರ್ಷ ಯಾವುದು? ಅಲೆಕ್ಸಾಂಡರ್ ಭಾರತದ ಮೇಲೆ ಆಕ್ರಮಣ ಮಾಡಿದ್ದು ಕ್ರಿಸ್ತಪೂರ್ವ 327ರಲ್ಲಿ. ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಅಂತ್ಯವಾದ ವರ್ಷ ಯಾವುದು? ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಅಂತ್ಯವಾದ ವರ್ಷ 1858. ಎರಡನೇ ವಿಶ್ವ ಕನ್ನಡ ಸಮ್ಮೇಳನ ನಡೆದ ಸ್ಥಳ ಯಾವುದು? ಎರಡನೇ ವಿಶ್ವ ಕನ್ನಡ ಸಮ್ಮೇಳನ ಬೆಳಗಾವಿಯಲ್ಲಿ ನಡೆಯಿತು. ಕಾರ್ಗಿಲ್ ಕದನ ನಡೆದ ವರ್ಷ ಯಾವುದು? ಕಾರ್ಗಿಲ್ ಕದನ 1999ರಲ್ಲಿ ನಡೆಯಿತು. ಹುತಾತ್ಮರ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಹುತಾತ್ಮರ ದಿನವನ್ನು ಜನವರಿ 30ರಂದು ಆಚರಿಸಲಾಗುತ್ತದೆ. ಇವುಗಳಲ್ಲಿ ಯಾವುದು ದೇಹದ ಅರ್ಥಸೂಚಕ ಅಂಶಕವಾಗುವುದಿಲ್ಲ? ಇವುಗಳಲ್ಲಿ ಯಾವುದು ದೇಹದ ಅರ್ಥಸೂಚಕ ಅಂಶವಾಗುವುದಿಲ್ಲ? ವ್ಯಕ್ತಿಯ ದೇಹಾಂಗೀಯ ಒಂದು ಭಂಗಿ, ದೇಹದ ಚಲನೆ, ಸೂಚ್ಯವರ್ತನೆ, ವೈಯಕ್ತಿಕ ಜಾಗ. ಸರಿಯಾದ ಉತ್ತರ ವೈಯಕ್ತಿಕ ಜಾಗ. ಇದು ದೇಹದ ಅರ್ಥಸೂಚಕದಲ್ಲಿ ಒಳಗೊಳ್ಳುವುದಿಲ್ಲ. ಇನ್ನು ವ್ಯಕ್ತಿಯ ದೇಹಾಂಗದ ಒಂದು ಭಂಗಿ, ದೇಹದ ಚಲನೆ, ಸೂಚ್ಯವರ್ತನೆ ಈ ಮೂರು ಕೂಡ ದೇಹದ ಅರ್ಥಸೂಚಕ ಅಂಶಗಳಾಗಿವೆ. ಹೊಂದಿಸಿ ಬರೆಯಿರಿ. ಅಂಬಿಕಾತನಯದತ್ತ, ಬೀಚಿ, ನಿರುಪಮ, ಆನಂದ ಕಂದ. ಸರಿಯಾದ ಉತ್ತರ ಅಂಬಿಕಾತನಯದತ್ತ ಎಂದು ಯಾರನ್ನು ಕರೆಯುತ್ತಾರೆ ಅಂದರೆ ಒಂದನೇದು ದರಾ ಬೇಂದ್ರೆ ಅವರ ಅಂಕಿತ ನಾಮ ಅಂಬಿಕಾತನಯದತ್ತ. ಬೀಚಿ ಎಂದು ಯಾರನ್ನು ಕರೆಯುತ್ತಾರೆ? ಬೀಚಿ ಎಂದು ರಾಯ್ಸೇನ್ ಭೀಮ್ಸೇನ್ ರಾವ್, ರಾಯ್ಸೇನ್ ಭೀಮ್ಸೇನ್ ರಾವ್ ಅವರನ್ನು ಕರೆಯುತ್ತಾರೆ. ನಿರುಪಮ ಎಂದು ಯಾರನ್ನು ಕರೆಯುತ್ತಾರೆ? ನಿರುಪಮ ಎಂದು ಪದ್ದ ರಾಮಚಂದ್ರ ರಾವ್, ಪದ್ದ ರಾಮಚಂದ್ರ ರಾವ್ ಅವರನ್ನು ಕರೆಯುತ್ತಾರೆ. ಆನಂದ ಕಂದ ಎಂದು ಯಾರನ್ನು ಕರೆಯುತ್ತಾರೆ? ಆನಂದ ಕಂದ ಎಂದು ಬೆಟಗೇರಿ ಕೃಷ್ಣ ಶರ್ಮಾ ಅವರನ್ನು ಕರೆಯುತ್ತಾರೆ. ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಸ್ವಾಮಿ ದಯಾನಂದ ಸರಸ್ವತಿ. ಕರ್ನಾಟಕದ ಯಾವ ಸ್ಥಳದಲ್ಲಿ AICC ಸಭೆಗೆ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದ್ದರು?
AICC ಸಭೆಗೆ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದ್ದರು? ಕರ್ನಾಟಕದ ಬೆಳಗಾವಿಯಲ್ಲಿ. ದಕ್ಷಿಣ ಭಾರತದ ಈ ಕೆಳಕಂಡ ಯಾವ ಭಾಷೆ ಅತಿ ಪ್ರಾಚೀನ ನುಡಿ ಮತ್ತು ಸಾಹಿತ್ಯವಾಗಿರುತ್ತದೆ? ಕನ್ನಡ, ತೆಲುಗು, ತಮಿಳು, ಮಲಯಾಳಂ. ದಕ್ಷಿಣ ಭಾರತದ ತಮಿಳು ಭಾಷೆಯು ಅತ್ಯಂತ ಪ್ರಾಚೀನ ನುಡಿ ಮತ್ತು ಸಾಹಿತ್ಯವಾಗಿದೆ. 7 ಎದ್ದೇಳು, ಗುರಿ ಮುಟ್ಟುವ ತನಕ ನಿಲ್ಲಬೇಡಿ ಎಂದು ಭಾರತೀಯ ಯುವ ಜನತೆಯನ್ನು ಪ್ರೇರೇಪಿಸಿದವರು ಯಾರು? ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಸ್ವಾಮಿ ವಿವೇಕಾನಂದರು. ಮೋಹನದಾಸ ಕರಮಚಂದ ಗಾಂಧಿಯವರು ವ್ಯಾಸಂಗ ಮುಗಿದ ತಕ್ಷಣದಲ್ಲಿ ಡ್ಯಾಶ್ ಆದರು? ವಕೀಲರು, ಮಹಾತ್ಮ, ಕಾಂಗ್ರೆಸ್ ನಾಯಕ, ಪ್ರಧಾನಮಂತ್ರಿ. ಮೋಹನದಾಸ್ ಕರಮಚಂದ ಗಾಂಧಿಯವರು ವಕೀಲರಾದರು. ಬಾಬರ್ ರವರ ಸ್ವ ಇಚ್ಛೆಯಂತೆ ಅವರ ಅಂತ್ಯಕ್ರಿಯೆಯನ್ನು ಈ ಕೆಳಕಂಡ ಯಾವ ಸ್ಥಳದಲ್ಲಿ ಮಾಡಲಾಗಿದೆ? ಕಾಬೂಲ್, ಪೇಶಾವರ್, ದೆಹಲಿ, ಆಗ್ರಾ. ಬಾಬರ್ ರವರ ಸ್ವ ಇಚ್ಛೆಯಂತೆ ಅವರ ಅಂತ್ಯಕ್ರಿಯೆಯನ್ನು ಕಾಬೂಲ್ನಲ್ಲಿ ಮಾಡಲಾಯಿತು. 16ನೇ ಶತಮಾನದ ಭಕ್ತಿ ಚಳುವಳಿಯ ನಾಯಕ ಯಾರು? 16ನೇ ಶತಮಾನದ ಭಕ್ತಿ ಚಳುವಳಿಯ ನಾಯಕ ಶಂಕರಾಚಾರ್ಯರು. ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿದವರು ಯಾರು? ವಾಸ್ಕೋ ಡಿ ಗಾಮ, ಮ್ಯಾಕ್ಸ್ ಮುಲ್ಲರ್, ಕೊಲಂಬಸ್. ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ವಾಸ್ಕೋ ಡ ಗಾಮ. ಹರಿಜನ ಪತ್ರಿಕೆಯ ಒಡನಾಟ ಹೊಂದಿದ ರಾಷ್ಟ್ರ ನಾಯಕ ಯಾರು? ಅನಿ ಬೆಸೆಂಟ್, ಡಾಕ್ಟರ್ BR ಅಂಬೇಡ್ಕರ್, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು. ಹರಿಜನ ಪತ್ರಿಕೆ ಸಂಬಂಧಿಸಿರುವುದು ಮಹಾತ್ಮ ಗಾಂಧೀಜಿಯವರಿಗೆ. 1964ನೇ ಇಸವಿಯ ಜವಾಹರ್ಲಾಲ್ ನೆಹರು ನೇತೃತ್ವದ ಮಧ್ಯಂತರ ಸರ್ಕಾರದಲ್ಲಿನ ಗೃಹ ಸಚಿವರು ಯಾರು? ಮಧ್ಯಂತರ ಸರ್ಕಾರದಲ್ಲಿನ ಗೃಹ ಸಚಿವರು ಯಾರು ಅಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು. ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ಪ್ರಸ್ತಾಪಿಸಿದ ವಿಜ್ಞಾನಿ ಯಾರು? ವಿಶ್ವವ್ಯಾಪಿ ಗುರುತ್ವ ನಿಯಮ ಯಾರು? ನ್ಯೂಟನ್. ಸೂರ್ಯನ ಸುತ್ತ ಒಟ್ಟು ಎಷ್ಟು ಗ್ರಹಗಳು ಸುತ್ತುತ್ತವೆ? ಸೂರ್ಯನ ಸುತ್ತ ಒಟ್ಟು 8 ಗ್ರಹಗಳು ಸುತ್ತುತ್ತವೆ. ನಾವು ಯಾವುದರಿಂದ ಶಕ್ತಿಯನ್ನು ನೇರವಾಗಿ ಪಡೆಯುತ್ತೇವೆ? ಸೂರ್ಯ, ಚಂದ್ರ, ಉಲ್ಕಾಶಿಲೆಗಳು, ಧೂಮಕೇತು. ನಾವು ಸೂರ್ಯನಿಂದ ಶಕ್ತಿಯನ್ನು ನೇರವಾಗಿ ಪಡೆಯುತ್ತೇವೆ. ಈ ಕೆಳಕಂಡವುಗಳಲ್ಲಿ ಯಾವುದು ಪ್ರಾಥಮಿಕ ಬಣ್ಣಗಳು? ನೀಲಿ, ಹಸಿರು, ಕೆಂಪು, ನೀಲಿ, ಹಳದಿ, ಕೆಂಪು, ಹಳದಿ, ಬಿಳಿ, ಆರೆಂಜ್, ಕೆಂಪು, ಹಸಿರು, ಹಳದಿ. ಪ್ರಾಥಮಿಕ ಬಣ್ಣಗಳು ನೀಲಿ, ಹಸಿರು ಮತ್ತು ಕೆಂಪು. ವಿದ್ಯುತ್ ವಲಯದಲ್ಲಿ ರಕ್ಷಾತಂತಿ ಯಾವ ತಂತಿಗೆ ಜೋಡಿಸಿರುತ್ತಾರೆ? ವಿದ್ಯುತ್ ವಲಯದಲ್ಲಿ ರಕ್ಷಾತಂತಿಯನ್ನು ಯಾವ ತಂತಿಗೆ ಜೋಡಿಸಿರುತ್ತಾರೆ? ನ್ಯೂಟ್ರಲ್ ತಂತಿಗೆ, ಲೈವ್ ತಂತಿಗೆ, ಅರ್ತ್ ತಂತಿಗೆ, ಯಾವುದಕ್ಕೂ ಜೋಡಿಸಿರುವುದಿಲ್ಲ. ಸರಿಯಾದ ಉತ್ತರ ಲೈವ್ ತಂತಿಗೆ ಜೋಡಿಸಿರುತ್ತಾರೆ. ಚಿಲ್ಕಾ ಸರೋವರ ಯಾವ ರಾಜ್ಯದಲ್ಲಿದೆ? ಒಡಿಶಾ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ. ಚಿಲ್ಕಾ ಸರೋವರ ಒಡಿಶಾದಲ್ಲಿ ಕಂಡುಬರುತ್ತದೆ. ಗಡಿಯಾರಕ್ಕೆ ವೇಳೆ ಸಂಬಂಧವನ್ನು ಹೊಂದಿದೆ. ಹಾಗಾದರೆ ಆಲ್ಟಿಮೀಟರ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸಂಬಂಧವನ್ನು ಹೊಂದಿದೆ? ಗಡಿಯಾರದಲ್ಲಿ ವೇಳೆಯನ್ನು ತೋರಿಸಿದರೆ ಆಲ್ಟಿಮೀಟರ್ನಲ್ಲಿ ಎತ್ತರವನ್ನು ತೋರಿಸುತ್ತದೆ. ಭಾರತ ದೇಶದ ದಕ್ಷಿಣದ ತುತ್ತ ತುದಿ ಯಾವುದು? ದಕ್ಷಿಣದ ತುತ್ತ ತುದಿ ಇಂದಿರಾ ಪಾಯಿಂಟ್. ಭಾರತ ಸಂವಿಧಾನ ರಚನಾ ಮಂಡಳಿಯ ಶಾಶ್ವತ ಅಧ್ಯಕ್ಷರು ಯಾರಾಗಿದ್ದರು? ಸಂವಿಧಾನ ರಚನಾ ಮಂಡಳಿಯ ಶಾಶ್ವತ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಈ ಕೆಳಕಂಡ ಯಾವ ವಯೋಮಿತಿಯವರಿಗೆ ಸಂವಿಧಾನದ ಅಡಿಯಲ್ಲಿ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ನೀಡಲಾಗುತ್ತಿದೆ? ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು 6 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ
ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಪಂಚಾಯಿತಿಯಲ್ಲಿ ಮಹಿಳೆಯರಿಗೆ ಇರುವ ಮೀಸಲಾತಿ ಪ್ರಮಾಣ ಎಷ್ಟು? 25%, 30%, 33%, 35%. ಪಂಚಾಯಿತಿಯಲ್ಲಿ ಟೋಟಲ್ 33% ಮಹಿಳೆಯರಿಗೆ ಮೀಸಲಾತಿಯನ್ನು ನೀಡಲಾಗಿದೆ. ಸಂವಿಧಾನದ ಯಾವ ಹಕ್ಕು ಮೂಲಭೂತ ಹಕ್ಕು ಆಗಿರುವುದಿಲ್ಲ? ಆಸ್ತಿಯ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು. ಆಸ್ತಿಯ ಹಕ್ಕು ಇದು ಮೊದಲಿಗೆ ಮೂಲಭೂತ ಹಕ್ಕಾಗಿತ್ತು. ಇತ್ತೀಚೆಗೆ ಇದನ್ನು ಮೂಲಭೂತ ಹಕ್ಕಿನಿಂದ ತೆಗೆದುಹಾಕಲಾಗಿದ್ದಾರೆ. ಇದು ಒಂದು ಕಾನೂನುಬದ್ಧ ಲೀಗಲ್ ಹಕ್ಕು ಆಗಿದೆ. ಹಾಗಾದರೆ ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ಮೂಲಕ ಈ ಆಸ್ತಿಯ ಹಕ್ಕನ್ನು ತೆಗೆದುಹಾಕಲಾಯಿತು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಕಾನೂನು ಮತ್ತು ಸುವ್ಯವಸ್ಥೆ ವಿಷಯವು ಭಾರತ ಸಂವಿಧಾನದ ಯಾವ ಪಟ್ಟಿಗೆ ಸೇರಿದೆ? ಕಾನೂನು ಮತ್ತು ಸುವ್ಯವಸ್ಥೆ. ಸಂಘ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಯಾವುದೂ ಅಲ್ಲ. ರಾಜ್ಯ ಪಟ್ಟಿಗೆ ಸೇರಿದೆ. ಕನ್ನಡದ ಅತ್ಯಂತ ಹಳೆಯ ಶಾಸನ ಯಾವುದು? ಕನ್ನಡದ ಅತ್ಯಂತ ಹಳೆಯ ಶಾಸನ ಹಲ್ಮಿಡಿ ಶಾಸನ. ಕನ್ನಡದ ಮೊದಲ ವರ್ಣಚಿತ್ರ ಯಾವುದು? ಕನ್ನಡದ ಮೊದಲ ಬಣ್ಣದ ಚಿತ್ರ, ಕಲರ್ ಫಿಲ್ಮ್, ವರ್ಣಚಿತ್ರ ಅಮರಶಿಲ್ಪಿ ಜಕಣಾಚಾರಿ. ಕನ್ನಡದ ಮೊದಲ ಚಿತ್ರ ಯಾವುದು ಅಂತ ಕೇಳಿದ್ರೆ ಅಮರಶಿಲ್ಪಿ ಜಕಣಾಚಾರಿ ತಪ್ಪಾಗುತ್ತೆ. ಕನ್ನಡದ ಮೊದಲ ವರ್ಣಚಿತ್ರ ಅಂತ ಕೇಳಿದ್ರೆ ಮಾತ್ರ ಅಮರಶಿಲ್ಪಿ ಜಕಣಾಚಾರಿ. ಹಾಗಾದರೆ ಕನ್ನಡದ ಮೊದಲ ಚಲನಚಿತ್ರ ಯಾವುದು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಕನ್ನಡದ ಮೊದಲ ಚಲನಚಿತ್ರ, ಓನ್ಲಿ ಚಲನಚಿತ್ರ. ಮೈಸೂರು ರಾಜ್ಯವನ್ನು ಕರ್ನಾಟಕವೆಂದು ಪುನರ್ ನಾಮಕರಣ ಮಾಡಿದ ದಿನಾಂಕ ಯಾವುದು? ಮೈಸೂರು ರಾಜ್ಯವನ್ನು ಕರ್ನಾಟಕವೆಂದು ಪುನರ್ ನಾಮಕರಣ ಮಾಡಿದ ದಿನಾಂಕ 1973 ನವೆಂಬರ್ 1ರಂದು. ಯುನಿಸೆಫ್ ಇದನ್ನು ವಿಸ್ತರಿಸಿರಿ. UNICEF. ಇದನ್ನು ವಿಸ್ತರಿಸಿ ಬರೆದಾಗ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ ಎಮರ್ಜೆನ್ಸ್ ಫಂಡ್ ಅಂತ. ಯುನಿಸೆಫ್ ಅಂದ್ರೇನು? ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ ಎಮರ್ಜೆನ್ಸ್ ಫಂಡ್. ಈ ಕೆಳಗಿನ ಯಾವ ನದಿಯು ಅರಬ್ಬಿ ಸಮುದ್ರಕ್ಕೆ ಹರಿಯುತ್ತದೆ? ಮಹಾನದಿ, ಕಾವೇರಿ ನದಿ, ಗೋದಾವರಿ ನದಿ, ನರ್ಮದಾ ನದಿ. ನರ್ಮದಾ ನದಿಯು ಅರಬ್ಬಿ ಸಮುದ್ರಕ್ಕೆ ಹರಿಯುತ್ತದೆ. ಗೋದಾವರಿ, ಕಾವೇರಿ, ಮಹಾನದಿ ಮೂರು ಕೂಡ ಬಂಗಾಳ ಕೊಲ್ಲಿಯನ್ನು ಸೇರುತ್ತವೆ. ಆಲಮಟ್ಟಿ ಅಣೆಕಟ್ಟು ಯಾವ ನದಿಯ ಮೇಲೆ ನಿರ್ಮಿತವಾಗಿದೆ? ಕೃಷ್ಣ, ಗೋದಾವರಿ, ಭೀಮಾ, ತುಂಗಭದ್ರಾ. ಆಲಮಟ್ಟಿ ಅಣೆಕಟ್ಟು ಕೃಷ್ಣಾ ನದಿಯ ಮೇಲೆ ನಿರ್ಮಿತವಾಗಿದೆ. ಪ್ರಖ್ಯಾತ ವ್ಯಕ್ತಿಯಾದ ಅಮೀರ್ ಖುಸ್ರೋ ರವರು ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ? ಅಮೀರ್ ಖುಸ್ರೋ ಕವಿ. ಅಮೀರ್ ಖುಸ್ರೋ ಅವರು ಒಬ್ಬ ಪ್ರಖ್ಯಾತ ಕವಿಯಾಗಿದ್ದಾರೆ. ಪ್ರಪಂಚದ ದೊಡ್ಡ ನದಿ ಮುಖಜ ಭೂಮಿ ಯಾವುದು? ಸುಂದರ್ಬನ್ ಮುಖಜ ಭೂಮಿ, ಕಾವೇರಿ ಮುಖಜ ಭೂಮಿ, ಅಮೆಜಾನ್ ಮುಖಜ ಭೂಮಿ, ನೈಲ್ ಮುಖಜ ಭೂಮಿ. ಪ್ರಪಂಚದ ದೊಡ್ಡ ನದಿ ಮುಖಜ ಭೂಮಿ ಸುಂದರ್ಬನ್ ಮುಖಜ ಭೂಮಿ. ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್. ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಯಾವ ಒಂದು ನಗರವನ್ನು ಹೊರತುಪಡಿಸಿ ಎಲ್ಲ ನಗರಗಳನ್ನು ಕೂಡಿಸುತ್ತದೆ? ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಕನ್ಯಾಕುಮಾರಿಯನ್ನು ಹೊರತುಪಡಿಸುತ್ತದೆ. ದೆಹಲಿ, ಕೋಲ್ಕತ್ತಾ, ಮುಂಬೈ ಈ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ನಲ್ಲಿ ಸೇರ್ತವೆ. ಅಂದರೆ ಕಲ್ಕತ್ತಾದಿಂದ ಚೆನ್ನೈ, ಚೆನ್ನೈಯಿಂದ ಮುಂಬೈ, ಮುಂಬೈಯಿಂದ ದೆಹಲಿ ಈ 4 ದೊಡ್ಡ ಸಿಟಿಗಳನ್ನು ಕೂಡಿಸುವಂತಹ ರಾಷ್ಟ್ರೀಯ ಹೆದ್ದಾರಿನೇ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್. ಡ್ಯಾಶ್ ಅನ್ನು ಭಾರತದ ಸಂವಿಧಾನದಡಿಯಲ್ಲಿ ಖಾತರಿಪಡಿಸಲಾಗಿರುವುದಿಲ್ಲ. ವ್ಯಕ್ತಿ ಸ್ವಾತಂತ್ರ್ಯ, ಭಾರತ ದೇಶಾದ್ಯಂತ ಚಲನ ಸ್ವಾತಂತ್ರ್ಯ, ಆಯುಧರಹಿತ ಕೂಟ ಸೇರುವಿಕೆಯ ಸ್ವಾತಂತ್ರ್ಯ, ಆಸ್ತಿಯನ್ನು ಹೊಂದುವ ಹಾಗೂ ವಿಲೇವಾರಿಯ ಸ್ವಾತಂತ್ರ್ಯ. ಯಾವುದನ್ನು ಭಾರತ ಸಂವಿಧಾನದಲ್ಲಿ ತಿಳಿಸಿಲ್ಲ? ಆಸ್ತಿಯನ್ನು ಹೊಂದುವ ಹಾಗೂ ವಿಲೇವಾರಿಯ ಸ್ವಾತಂತ್ರ್ಯವನ್ನು ಯಾರಿಗೂ ಕೂಡ ಕೊಟ್ಟಿಲ್ಲ ಭಾರತದ ಸಂವಿಧಾನ. ಕರ್ನಾಟಕದ ವಿಧಾನಸಭೆಯ ಚುನಾಯಿತ ಸದಸ್ಯರ ಸಂಖ್ಯಾಬಲ ಎಷ್ಟು? ಚುನಾಯಿತ ಸದಸ್ಯರು
ವಿಧಾನಸಭೆಯ ಚುನಾಯಿತ ಸದಸ್ಯರು ಒಟ್ಟು 224 ಜನ ಸದಸ್ಯರು ಚುನಾಯಿತ ಸದಸ್ಯರಾಗಿದ್ದಾರೆ. ಶಿವಾಜಿ ಹಾಕಿ ಕ್ರೀಡಾಂಗಣ ಯಾವ ನಗರದಲ್ಲಿದೆ? ದೆಹಲಿ, ಮುಂಬೈ, ಪುಣೆ, ಅಹಮದಾಬಾದ್. ಶಿವಾಜಿ ಹಾಕಿ ಕ್ರೀಡಾಂಗಣವು ನವದೆಹಲಿಯಲ್ಲಿ ಕಂಡುಬರುತ್ತದೆ. ಯಾವ ನ್ಯಾಯಿಕ ಆಜ್ಞೆ ಅಥವಾ ರಿಟ್ಗಳಲ್ಲಿ ತಪ್ಪಾಗಿ ಬಂಧಿಸಲ್ಪಟ್ಟ ವ್ಯಕ್ತಿಯನ್ನು ಬಿಡುಗಡೆ ಮಾಡಲು ನ್ಯಾಯಾಲಯ ಆಜ್ಞೆ ನೀಡುತ್ತದೆ? ತಪ್ಪಾಗಿ ಬಂಧಿಸಲ್ಪಟ್ಟ ವ್ಯಕ್ತಿಯನ್ನು ಬಿಡುಗಡೆ ಮಾಡಲು ನ್ಯಾಯಾಲಯ ಆಜ್ಞೆ ನೀಡುತ್ತದೆ. ಹೇಬಿಯಸ್ ಕಾರ್ಪಸ್. ರಾಜ್ಯಸಭೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ರಾಜ್ಯಸಭೆ ವಿಸರ್ಜನೆಗೆ ಒಳಪಡುವುದಿಲ್ಲ. ಮೇಲ್ಮನೆ ವಿಸರ್ಜನೆಗೆ ಒಳಪಡುವುದಿಲ್ಲ. ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ 6 ವರ್ಷಗಳಾಗಿರುತ್ತವೆ. 1/3 ಸದಸ್ಯರು ಪ್ರತಿ 2 ವರ್ಷಕ್ಕೊಮ್ಮೆ ನಿವೃತ್ತರಾಗುತ್ತಾರೆ. ಸದಸ್ಯರ ವಯಸ್ಸು ಕನಿಷ್ಠ 25 ವರ್ಷ ಆಗಿರಬೇಕು. ಸರಿಯಾದ ಉತ್ತರ ಸದಸ್ಯರ ವಯಸ್ಸು ಕನಿಷ್ಠ 25 ವರ್ಷ ಆಗಿರಬೇಕು. ಡಿಎನ್ಎ ಅನ್ನು ವಿಸ್ತರಿಸಿರಿ. ಡಿಎನ್ಎ ಎಕ್ಸ್ಪ್ಯಾಂಡ್ ಡಿಎನ್ಎ. ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಸಿಡ್. ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಸಿಡ್. ಕಲ್ಪನಾ ಚಾವ್ಲಾ ಅವರು ಯಾರು? ಜ್ಯೋತಿಷಿ, ಅಂತರಿಕ್ಷಯಾನಿ, ವಾಸ್ತುಯೋಜಕ, ಆಡಳಿತಾಧಿಕಾರಿ. ಕಲ್ಪನಾ ಚಾವ್ಲಾ ಅವರು ಅಂತರಿಕ್ಷಯಾನಿಯಾಗಿದ್ದರು. ಸರಿಯಾದ ಹೊಂದಾಣಿಕೆಯನ್ನು ಆರಿಸಿರಿ. ಆಸ್ಕರ್ ಪ್ರಶಸ್ತಿ ಸಾಹಿತ್ಯಕ್ಕೆ ನೀಡಲಾಗಿದೆ. ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನು ಸಿನಿಮಾಕ್ಕೆ ನೀಡುತ್ತಾರೆ. ಪುಲಿಟ್ಜರ್ ಪ್ರಶಸ್ತಿಯನ್ನು ವಿಜ್ಞಾನಕ್ಕೆ ನೀಡುತ್ತಾರೆ. ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಸಮಾಜ ಸೇವೆಗೆ ನೀಡುತ್ತಾರೆ. ಸರಿಯಾದ ಉತ್ತರ ಇದಕ್ಕೆ ಮ್ಯಾಗ್ಸೆಸೆ. ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಸಮಾಜ ಸೇವೆಗೆ ನೀಡುತ್ತಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಮಹಿಳಾ ಅಧ್ಯಕ್ಷರು ಯಾರು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಮಹಿಳಾ ಅಧ್ಯಕ್ಷರು ಅನಿ ಬೆಸೆಂಟ್. ಭಾರತ ದೇಶದ ರಾಷ್ಟ್ರೀಯ ವೃಕ್ಷ ಯಾವುದು? ಭಾರತ ದೇಶದ ರಾಷ್ಟ್ರೀಯ ವೃಕ್ಷ ಆಲದ ಮರ. ಈ ಕೆಳಕಂಡವರಲ್ಲಿ ಯಾರು ಭಾರತದ ರಾಷ್ಟ್ರಪತಿ ಆಗಿಲ್ಲ? ಭಾರತದ ರಾಷ್ಟ್ರಪತಿ ಆಗಿಲ್ಲ. ಬೂಟಾ ಸಿಂಗ್ ಇವರು ಭಾರತದ ರಾಷ್ಟ್ರಪತಿ ಆಗಿಲ್ಲ. ಇನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಜಾಕಿರ್ ಹುಸೇನ್, ಜ್ಞಾನಿ ಜೈಲ್ ಸಿಂಗ್ ಇವರು ಮೂವರು ಕೂಡ ಭಾರತದ ರಾಷ್ಟ್ರಪತಿಗಳು. ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಯಾವುದು? ಶನಿ ಗ್ರಹ, ಭೂಮಿ, ಯುರೇನಸ್, ಗುರು. ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಗುರು ಗ್ರಹ. ಸೂರ್ಯಗ್ರಹಣದಲ್ಲಿ ಏನು ಸಂಭವಿಸುತ್ತದೆ? ಅಂದರೆ ಸೂರ್ಯಗ್ರಹಣ ಆಗುವ ಸಂದರ್ಭದಲ್ಲಿ ಏನು ಸಂಭವಿಸುತ್ತದೆ? ಚಂದ್ರ ಭೂಮಿ ಮತ್ತು ಸೂರ್ಯನ ಮಧ್ಯೆ ಬರ್ತಾನೆ. ಭೂಮಿ ಮತ್ತು ಸೂರ್ಯನ ಮಧ್ಯೆ ಚಂದ್ರ ಬರ್ತಾನೆ. ಭೂಮಿ ಸೂರ್ಯ ಮತ್ತು ಚಂದ್ರನ ಮಧ್ಯೆ ಬರ್ತಾನೆ. ಸೂರ್ಯ ಮತ್ತು ಚಂದ್ರನ ಮಧ್ಯೆ ಭೂಮಿ ಬರ್ತಾನೆ. ಸೂರ್ಯ ಭೂಮಿ ಮತ್ತು ಚಂದ್ರನ ಮಧ್ಯೆ ಬರ್ತಾನೆ. ಸೂರ್ಯ ಭೂಮಿ ಮತ್ತು ಚಂದ್ರನ ಮಧ್ಯೆ ಬರ್ತಾನೆ. ಯಾವುದೂ ಅಲ್ಲ. ಸೂರ್ಯಗ್ರಹಣ ಅಂದರೆ ಸ್ನೇಹಿತರೆ, ಚಂದ್ರ ಭೂಮಿ ಮತ್ತು ಸೂರ್ಯನ ಮಧ್ಯೆ ಬರುವಂತಹ ಸ್ಥಿತಿಯಾಗಿದೆ. ಭೂಮಿ ಮತ್ತು ಸೂರ್ಯನ ಮಧ್ಯೆ ಚಂದ್ರ ಬರುವ ಸ್ಥಿತಿಯೇ ಸೂರ್ಯಗ್ರಹಣ. ಗ್ರಾನೈಟ್ ಯಾವ ರೂಪದ ಶಿಲೆ? ರೂಪಾಂತರ ಶಿಲೆ, ಸಂಚಿತ ಶಿಲೆ, ಅಗ್ನಿಶಿಲೆ, ಯಾವುದೂ ಅಲ್ಲ. ಗ್ರಾನೈಟ್ ಒಂದು ಅಗ್ನಿಶಿಲೆಯಾಗಿದೆ. ಭಾರತದ ಅತಿ ದೊಡ್ಡ ಲವಣ ಸರೋವರ ಯಾವುದು? ಭಾರತದ ಅತಿ ದೊಡ್ಡ ಲವಣ ಸರೋವರ ಸಾಂಬಾರ್ ಸರೋವರ. ಹಾಗಾದರೆ ಸಾಂಬಾರ್ ಸರೋವರ ಕಂಡುಬರುವ ರಾಜ್ಯ ಯಾವುದು? ಸಾಂಬಾರ್ ಸರೋವರ ಕಂಡುಬರುವ ರಾಜ್ಯ ಯಾವುದು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಪರ್ಯಾಯ ಪ್ರವಾಹವನ್ನು ನೇರ ಪ್ರವಾಹವನ್ನಾಗಿ ಪರಿವರ್ತಿಸಲು ಬಳಸುವ ಉಪಕರಣ ಅಂದರೆ ಎಸಿಯನ್ನು ಡಿಸಿಯನ್ನಾಗಿ ಕನ್ವರ್ಟ್ ಮಾಡುವಂತಹ ಸಾಧನ ಯಾವುದು? ಉಪಕರಣ ಯಾವುದು? ಅದು ದಿಷ್ಟಿಕಾರ. ಕೃತಕ ಉಪಗ್ರಹವನ್ನು ಯಾವುದಕ್ಕೆ ಬಳಕೆ ಮಾಡುತ್ತಾರೆ? ಕೃತಕ ಉಪಗ್ರಹವನ್ನು ಮೇಲ್ನ ಎಲ್ಲವೂ ಅಂದರೆ ದೂರದರ್ಶನ ಪ್ರಸಾರದಲ್ಲಿ, ಖನಿಜ ಪತ್ತೆ ಹಚ್ಚುವಿಕೆಯಲ್ಲಿ, ಬಾಹ್ಯಾಕಾಶ ಸಂಶೋಧನೆಯಲ್ಲಿ, ಈ ಮೂರರಲ್ಲೂ ಕೂಡ ಕೃತಕ ಉಪಗ್ರಹಗಳನ್ನು ಬಳಸುತ್ತಾರೆ.
ಐತಿಹಾಸಿಕ ಸ್ಥಳವಾದಂತಹ ಐಹೊಳೆ ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಐಹೊಳೆ ಬಾಗಲಕೋಟೆಯಲ್ಲಿ ಕಂಡುಬರುತ್ತದೆ. ಯಾಣ ಪ್ರವಾಸಿ ಸ್ಥಾನವನ್ನು ನೀವು ಕೇಳಿದಿರಿ. ಈ ಪ್ರವಾಸಿ ಸ್ಥಾನವಾದಂತಹ ಯಾಣ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಉತ್ತರ ಕನ್ನಡ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಮೈಸೂರು. ಯಾಣ ಉತ್ತರ ಕನ್ನಡದಲ್ಲಿ ಕಂಡುಬರುತ್ತದೆ. ಓಣಂ ಅಂತ ಒಂದು ಹಬ್ಬವಿದೆ. ಈ ಓಣಂ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಅಥವಾ ಯಾವ ರಾಜ್ಯದ ಹಬ್ಬ ಓಣಂ ಆಗಿದೆ? ಕೇರಳ ರಾಜ್ಯದಲ್ಲಿ ಆಚರಣೆ ಮಾಡುತ್ತಾರೆ. ವಾಕಿಂಗ್ ವಿತ್ ಕಾಮ್ರೇಡ್ ಈ ಪುಸ್ತಕದ ಲೇಖಕರು ಯಾರು? ಸಲ್ಮಾನ್ ರಶ್ದಿ, ತಸ್ಲಿಮಾ ನಸ್ರಿನ್, ಸುಧಾಮೂರ್ತಿ, ಅರುಂಧತಿ ರಾಯ್. ವಾಕಿಂಗ್ ವಿತ್ ಕಾಮ್ರೇಡ್ ಅರುಂಧತಿ ರಾಯ್ ಅವರು ಬರೆದ ಪುಸ್ತಕವಾಗಿದೆ. ಕೆಳಗಿನವುಗಳಲ್ಲಿ 3 ಒಂದು ಬಗೆಯ ಗುಂಪಿಗೆ ಸೇರಿವೆ. ಒಂದೇ ಒಂದು ಮಾತ್ರ ಆ ಗುಂಪಿಗೆ ಸೇರಿಲ್ಲ. ಅದು ಯಾವುದು ಎಂದು ಗುರುತಿಸಿರಿ. ದ್ರಾಕ್ಷಿ, ಬದನೆಕಾಯಿ, ಆಲೂಗಡ್ಡೆ, ಕ್ಯಾರೆಟ್. ಇವುಗಳಲ್ಲಿ ಯಾವುದು ಗುಂಪಿಗೆ ಸೇರಿಲ್ಲ? ದ್ರಾಕ್ಷಿ ಗುಂಪಿಗೆ ಸೇರಿಲ್ಲ. ಯಾಕೆ ಸೇರಿಲ್ಲ? ಬದನೆಕಾಯಿ, ಆಲೂಗಡ್ಡೆ, ಕ್ಯಾರೆಟ್ ಇವು 3 ಒಂದು ಗುಂಪಾದರೆ ದ್ರಾಕ್ಷಿ ಈ 3ರ ಗುಂಪಿಗೆ ಸೇರುವುದಿಲ್ಲ. ಯಾಕೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾವುದು ಭಾರತದ ಕೇಂದ್ರಾಡಳಿತ ಪ್ರದೇಶ ಆಗಿರುವುದಿಲ್ಲ? ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಯುಟಿ ಅಲ್ಲ, ಯೂನಿಯನ್ ಟೆರಿಟರಿ ಅಲ್ಲ? ಪಾಂಡಿಚೇರಿ, ಲಕ್ಷದ್ವೀಪ, ಗೋವಾ, ದಿಯು ದಮನ್ ಮತ್ತು ದಾದ್ರಾ ಮತ್ತು ನಗರ್ ಹವೇಲಿ. ಇವೆರಡು. ದಿಯು ದಮನ್ ಒಂದು ಕೇಂದ್ರಾಡಳಿತ ಪ್ರದೇಶ ಮೊದಲಿಗೆ ಇತ್ತು ಮತ್ತು ದಾದ್ರಾ ಮತ್ತು ನಗರ್ ಹವೇಲಿ ಅಂತ ಒಂದು ಕೇಂದ್ರಾಡಳಿತ ಪ್ರದೇಶ ಇತ್ತು. ಇವೆರಡನ್ನೂ ಸೇರಿ ಈಗ ಒಂದೇ ಕೇಂದ್ರಾಡಳಿತ ಪ್ರದೇಶ ಅನ್ನೋವಾಗಿ ಕೇಂದ್ರ ಸರ್ಕಾರ ಮಾಡಿದೆ. ಹಾಗಾದರೆ ಇದರಲ್ಲಿ ಗೊತ್ತಾಯ್ತು ನಿಮಗೂ 4ನೇದು ಕೇಂದ್ರಾಡಳಿತ ಪ್ರದೇಶ ಅಂತ ಗೊತ್ತಾಯ್ತು. ಆದರೆ ಪಾಂಡಿಚೇರಿ, ಲಕ್ಷದ್ವೀಪ, ಗೋವಾ ಇವುಗಳಲ್ಲಿ ಯಾವುದು ಕೇಂದ್ರಾಡಳಿತ ಪ್ರದೇಶ ಅಲ್ಲ. ಸರಿಯಾದ ಉತ್ತರ ಗೋವಾ. ಇದು ಕೇಂದ್ರಾಡಳಿತ ಪ್ರದೇಶ ಅಲ್ಲ, ರಾಜ್ಯ. ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಕ ಮಾಡುತ್ತಾರೆ? ಮುಖ್ಯ ಚುನಾವಣಾ ಆಯುಕ್ತರನ್ನು ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ. ಮಾನವ ಹಕ್ಕುಗಳ ಉಲ್ಲಂಘನೆಯ ಮೇಲ್ವಿಚಾರಕರು ಯಾರು? ಅಂದರೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಯಿತು ಅಂತ ಪರಿಶೀಲಿಸರು ಯಾರು? ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದರ ಮೇಲ್ವಿಚಾರಕರಾಗಿದ್ದಾರೆ. ಪಂಚಾಯತ್ ರಾಜ್ ಯಾವ ತತ್ವದ ಮೇಲೆ ಆಧಾರಿತವಾಗಿದೆ? ವಿಕೇಂದ್ರೀಕರಣ, ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಯಾವುದು ಅಲ್ಲ? ಪ್ರಜಾಪ್ರಭುತ್ವ ವಿಕೇಂದ್ರೀಕರಣದ ಮೇಲೆ ಆಧಾರವಾಗಿದೆ. ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ದೆಹಲಿಯ ಕೆಂಪು ಕೋಟೆಯಿಂದ ರಾಷ್ಟ್ರಕ್ಕೆ ಸಂದೇಶವನ್ನು ಯಾರು ಕೊಡುತ್ತಾರೆ ಅಥವಾ ನೀಡುತ್ತಾರೆ? ದೆಹಲಿಯ ಕೆಂಪು ಕೋಟೆಯಿಂದ ಭಾರತದ ಪ್ರಧಾನಮಂತ್ರಿಗಳು ಇಡೀ ರಾಷ್ಟ್ರಕ್ಕೆ ಸಂದೇಶವನ್ನು ನೀಡುತ್ತಾರೆ. ವಿದ್ಯುತ್ ಬಲ್ಬ್ನಲ್ಲಿರುವ ತಂತಿ ಯಾವುದರಿಂದ ಮಾಡಲ್ಪಟ್ಟಿದೆ? ವಿದ್ಯುತ್ ಬಲ್ಬ್ನಲ್ಲಿರುವ ತಂತಿ ಟಂಗಸ್ಟನ್ನಿಂದ ಮಾಡಲ್ಪಟ್ಟಿದೆ. ಪರಮಾಣುವಿನಿಂದ ಕೇಂದ್ರವು ಒಳಗೊಂಡಿರುವ ಮೂಲ ಕಣಗಳು ಯಾವುವು? ಅಂದರೆ ಒಂದು ಪರಮಾಣುವಿನ ಕೇಂದ್ರದಲ್ಲಿ ಯಾವ್ಯಾವಿರ್ತವೆ? ಕೇಂದ್ರವು ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳನ್ನು ಒಳಗೊಂಡಿರುತ್ತದೆ. ಸೌರವ್ಯೂಹದಲ್ಲಿ ಯಾವ ಗ್ರಹ ಸೂರ್ಯನಿಂದ ಅತ್ಯಂತ ದೂರದಲ್ಲಿ ಕಂಡುಬರುತ್ತದೆ? ಸೂರ್ಯನಿಂದ ಅತ್ಯಂತ ದೂರದಲ್ಲಿ ಯುರೇನಸ್ ಕಂಡುಬರುತ್ತದೆ. ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ? ಗುರು, ಮಂಗಳ, ಪ್ಲೂಟೋ, ಶುಕ್ರ. ಕೆಂಪು ಗ್ರಹ ಮಂಗಳ ಗ್ರಹ, ನೀಲಿ ಗ್ರಹ ಭೂಮಿ. ಕ್ಷಕಿರಣ ಎಂದರೆ ಏನು? ನಿಜವಾಗಿ ಕ್ಷಕಿರಣ ಅಂದ್ರೆ ಏನು? ಮಂದಗತಿಯಲ್ಲಿ ಚಲಿಸುವ ಎಲೆಕ್ಟ್ರಾನ್ಗಳು, ಶೀಘ್ರಗತಿಯಲ್ಲಿ ಚಲಿಸುವ ಎಲೆಕ್ಟ್ರಾನ್ಗಳು, ವಿದ್ಯುತ್ ಕಾಂತೀಯ ಅಲೆಗಳು, ಮಂದಗತಿಯಲ್ಲಿ ಚಲಿಸುವ ನ್ಯೂಟ್ರಾನ್ಗಳು. ಕ್ಷಕಿರಣ ಎಂದರೆ ವಿದ್ಯುತ್ ಕಾಂತೀಯ ಅಲೆಗಳಾಗಿವೆ. ಬೇರೆ ಬೇರೆ ಮೊಕದ್ದಮೆಗಳಲ್ಲಿ ಬೇರೆ ಬೇರೆ ನ್ಯಾಯಾಧೀಶರು ಸಂವಿಧಾನದ ಮೂಲಭೂತ ಅಂಗಗಳೆಂದು ಅನೇಕ ಅಂಶಗಳನ್ನು ಗುರುತಿಸಿದ್ದಾರೆ. ಬೇರೆ ಬೇರೆ ಮೊಕದ್ದಮೆಗಳಲ್ಲಿ ಬೇರೆ ಬೇರೆ ನ್ಯಾಯಾಧೀಶರು ಸಂವಿಧಾನದ ಮೂಲಭೂತ ಅಂಗಗಳೆಂದು ಅನೇಕ ಅಂಶಗಳನ್ನು ಗುರುತಿಸಿದ್ದಾರೆ. ಯಾವ ಸಂದರ್ಭದಲ್ಲಿ ನ್ಯಾಯಾಲಯವು ಪ್ರತಿ ಮೊಕದ್ದಮೆಯಲ್ಲಿಯೂ ನಿರ್ಧರಿಸುವುದು ಎಂದು ಹೇಳಿದೆ?
ಇಂದಿರಾ ವರ್ಸಸ್ ರಾಜನಾರಾಯಣ ಮೊಕದ್ದಮೆಯಲ್ಲಿ ನ್ಯಾಯಾಲಯವು ಪ್ರತಿ ಮೊಕದ್ದಮೆಯಲ್ಲೂ ಕೂಡ ನಿರ್ಧಾರ ಮಾಡಲಾಗುವುದು ಎಂದು ಹೇಳಿದೆ. ಚೌರಿ ಚೌರ ಪ್ರಸಂಗದಿಂದ ದಿಢೀರನೆ ಕೊನೆಯಾದ ಚಳುವಳಿ ಯಾವುದು? ಚೌರಿ ಚೌರ ಪ್ರಸಂಗದಿಂದ ದಿಢೀರನೆ ಕೊನೆ ಆದ ಚಳುವಳಿ ಅಸಹಕಾರ ಚಳುವಳಿ. ಈ ಕೆಳಗಿನವುಗಳ ಪೈಕಿ ರಾಜ್ಯಪಾಲರ ಶಾಸನಾತ್ಮಕ ತೊಡಗುವಿಕೆಯನ್ನು ಸೂಚಿಸುವುದಿಲ್ಲ. ಈ ಕೆಳಗಿನವುಗಳ ಪೈಕಿ ಯಾವುದು ರಾಜ್ಯಪಾಲರ ಶಾಸನಾತ್ಮಕ ತೊಡಗುವಿಕೆಯನ್ನು ಸೂಚಿಸುವುದಿಲ್ಲ? ಶಾಸಕಾಂಗದ ಯಾವುದೇ ಸದನಕ್ಕೆ ಸಂದೇಶವನ್ನು ಕಳುಹಿಸುವುದು, ಸದನದ ಪರಿಗಣನೆ ಮತ್ತು ಅನುಮೋದನೆಯಾದ ಮೇಲೆ ಕಳಿಸಿದ ಮಸೂದೆಗೆ ಮಂಜೂರಾತಿಯನ್ನು ಮಾಡುವುದು, ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕಾತಿಗೆ ರಾಜ್ಯಪಾಲರೊಡನೆ ಸಮಾಲೋಚನೆ ಮಾಡುತ್ತಾರೆ, ರಾಷ್ಟ್ರಪತಿಗಳ ಅಂಕಿತಕ್ಕೆ ಮಸೂದೆಯನ್ನು ಕಾಯ್ದಿರಿಸುವುದು. ಸರಿಯಾದ ಉತ್ತರ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕಾತಿಗೆ ರಾಜ್ಯಪಾಲರೊಡನೆ ಸಮಾಲೋಚಿಸುವುದು. ಇದು ತಪ್ಪಾಗಿದೆ. ಏಕೆಂದರೆ ರಾಷ್ಟ್ರಪತಿಗಳು ರಾಜ್ಯಪಾಲರೊಡನೆ ಸಮಾಲೋಚಿಸಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುವುದಿಲ್ಲ. ರಾಷ್ಟ್ರಪತಿಗಳು ಡೈರೆಕ್ಟಾಗಿ ಹೈಕೋರ್ಟ್ನ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಾರೆ ರಾಷ್ಟ್ರಪತಿಗಳು. ಈ ಕೆಳಗಿನವುಗಳ ಪೈಕಿ ಯಾವುದು ಅನುಚ್ಛೇದ 23(1) ಖಾತ್ರಿಪಡಿಸಲಾದ ಶೋಷಣೆಯ ವಿರುದ್ಧದ ಹಕ್ಕು ವ್ಯಾಪ್ತಿಗೆ ಬರುವುದಿಲ್ಲ? ಅಂದರೆ ಶೋಷಣೆಯ ವಿರುದ್ಧದ ಹಕ್ಕು ವ್ಯಾಪ್ತಿಗೆ ಯಾವುದು ಬರುವುದಿಲ್ಲ? ರಾಜ್ಯ ವಿಧಿಸಿದ ಚುನಾವಣಾ ಕರ್ತವ್ಯ, ಇದು ಶೋಷಣೆಯ ವಿರುದ್ಧದ ಹಕ್ಕು ವ್ಯಾಪ್ತಿಗೆ ಬರುವುದಿಲ್ಲ. ಇನ್ನು ಮಾನವನ ಕಳ್ಳ ಸಾಗಾಣಿಕೆ, ಅನೈತಿಕ ಕಸುಬಿಗೆ ವ್ಯಕ್ತಿಯನ್ನು ಬಲವಂತಪಡಿಸುವುದು, ಬಲವಂತದ ದುಡಿಮೆ, ಈ ಮೂರು ಕೂಡ ಅನುಚ್ಛೇದ 23(1) ಬರುತ್ತವೆ. ಇವು ಮೂರು ಕೂಡ ಶೋಷಣೆಯ ವಿರುದ್ಧದ ಹಕ್ಕುಗಳಿಗೆ ಸಂಬಂಧಿಸಿವೆ. ಈ ಕೆಳಗಿನವುಗಳ ಪೈಕಿ ಯಾವುದು ನ್ಯಾಯಾಂಗ ನಿಂದನೆ ಅಲ್ಲ? ನ್ಯಾಯಾಲಯದಲ್ಲಿ ಬಾಕಿ ಇರುವ ವಿಷಯಕ್ಕೆ ಸಂಬಂಧಿಸಿದಂತೆ ಪೂರ್ವಗ್ರಹ ಉಂಟು ಮಾಡುವ ಯಾವುದೇ ಹೇಳಿಕೆ, ನ್ಯಾಯಾಲಯ ಆದೇಶದ ಉಲ್ಲಂಘನೆ, ನ್ಯಾಯಾಲಯವನ್ನು ಗೇಲಿ ಮಾಡಿ ಖಂಡಿಸುವುದು, ಉಚ್ಚ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸುವುದು. ಉಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸುವುದು ಇದು ನ್ಯಾಯಾಂಗದ ನಿಂದನೆ ಆಗುವುದಿಲ್ಲ. ಇನ್ನು ನ್ಯಾಯಾಲಯದಲ್ಲಿ ಬಾಕಿ ಇರುವ ವಿಷಯಕ್ಕೆ ಸಂಬಂಧಿಸಿದಂತೆ ಪೂರ್ವಗ್ರಹವನ್ನು ಉಂಟು ಮಾಡುವ ಯಾವುದೇ ಹೇಳಿಕೆಯು ನ್ಯಾಯಾಂಗದ ನಿಂದನೆಯಾಗುತ್ತದೆ. ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡುವುದು ನ್ಯಾಯಾಲಯದ ನಿಂದನೆ ಆಗುತ್ತದೆ. ನ್ಯಾಯಾಲಯವನ್ನು ಗೇಲಿ ಮಾಡಿ ಖಂಡಿಸುವುದು ಸಹ ನ್ಯಾಯಾಂಗದ ನಿಂದನೆಯಾಗುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದು ಕಾರ್ಯಾಚರಣೆಯ ವಿವರಣೆಗೆ ಶಾಸಕಾಂಗದಿಂದ ಒಳಪಟ್ಟಿರುವುದಿಲ್ಲ? ಸರಿಯಾದ ಉತ್ತರ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ, ಇದು ಶಾಸಕಾಂಗದ ಒಳಗೆ ಕಂಡುಬರುವುದಿಲ್ಲ. ಈ ರಾಷ್ಟ್ರೀಯ ನಾಯಕರ ವಿಶಿಷ್ಟ ನೆಲೆಯನ್ನು ನೀಡಲಾಗಿದೆ. ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿರಿ. PC ಜೋಶಿ ಭಾರತ್ ಕಮ್ಯುನಿಸ್ಟ್, NH ಜೋಶಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಫೆಡರೇಷನ್, ಸೂರ್ಯ ಸೇನ್ ಇಂಡಿಯನ್ ರಿಪಬ್ಲಿಕನ್ ಆರ್ಮಿ, SC ಬೋಸ್ ರ್ಯಾಡಿಕಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿಯಾಗಿವೆ. ಅಂದರೆ PC ಜೋಶಿಯವರು ಭಾರತ್ ಕಮ್ಯುನಿಸ್ಟ್ಗೆ ಸಂಬಂಧಿಸಿದ್ದಾರೆ, NH ಜೋಶಿಯವರು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಫೆಡರೇಷನ್ಗೆ ಸಂಬಂಧಿಸಿದ್ದಾರೆ, ಸೂರ್ಯ ಸೇನ್ ಅವರು ಇಂಡಿಯನ್ ರಿಪಬ್ಲಿಕನ್ ಆರ್ಮಿಗೆ ಸಂಬಂಧಿಸಿದ್ದಾರೆ, SC ಬೋಸ್ ಅವರು ರ್ಯಾಡಿಕಲ್ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಆಗಿದ್ದಾರೆ. ಈ ಕೆಳಗಿನವುಗಳ ಪೈಕಿ ಯಾವ ಚಳುವಳಿ ಹಿಂದೂಗಳು ಮತ್ತು ಮುಸ್ಲಿಮರು ಇಬ್ಬರಿಂದಲೂ ಬೆಂಬಲ ಗಳಿಸಿತು? ಚಂಪಾರಣ್ ಸತ್ಯಾಗ್ರಹ, ವಿಭಜನಾ ವಿರೋಧಿ ಚಳುವಳಿ, ಖಿಲಾಫತ್ ಚಳುವಳಿ, ಕ್ವಿಟ್ ಇಂಡಿಯಾ ಚಳುವಳಿ. ಖಿಲಾಫತ್ ಚಳುವಳಿ ಇದು ಹಿಂದೂಗಳು ಮತ್ತು ಮುಸ್ಲಿಮರು ಇಬ್ಬರಿಂದಲೂ ಸಹ ಬೆಂಬಲವನ್ನು ಗಳಿಸಿತು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ ಸರ್ದಾರ್ ಎಂಬ ಬಿರುದು ನೀಡಿದವರು ಯಾರು? ವಲ್ಲಭಭಾಯ್ ಪಟೇಲ್ ಅವರಿಗೆ ಸರ್ದಾರ್ ಎಂಬ ಬಿರುದು ನೀಡಿದವರು ಮಹಾತ್ಮ ಗಾಂಧೀಜಿ. ಸರಿಯಾದ ಹೊಂದಾಣಿಕೆ ಅಲ್ಲದ್ದು ಯಾವುದು? ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಬಾಲಗಂಗಾಧರ್ ತಿಲಕ್ ಬಾಂಬೆ ಅಸೋಸಿಯೇಷನ್, ಮೇರಿ ಕಾರ್ಪೆಂಟರ್ ನ್ಯಾಷನಲ್ ಇಂಡಿಯನ್ ಅಸೋಸಿಯೇಷನ್, ಸುರೇಂದ್ರನಾಥ್ ಬ್ಯಾನರ್ಜಿ ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸ್, ಆನಂದ್ ಮೋಹನ್ ಬೋಸ್ ಇಂಡಿಯನ್ ಸೊಸೈಟಿ. ಸರಿಯಾದ ಉತ್ತರ ಬಾಲಗಂಗಾಧರ್ ತಿಲಕ್ ಬಾಂಬೆ ಅಸೋಸಿಯೇಷನ್, ಇದು
ತಪ್ಪಾಗಿದೆ. ಇನ್ನು ಮೇರಿ ಕಾರ್ಪೆಂಟರ್ ಅವರು ನ್ಯಾಷನಲ್ ಇಂಡಿಯನ್ ಅಸೋಸಿಯೇಷನ್ಗೆ ಸಂಬಂಧಿಸಿದ್ದಾರೆ. ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸ್ಗೆ ಸಂಬಂಧಿಸಿದ್ದಾರೆ. ಆನಂದ್ ಮೋಹನ್ ಬೋಸ್ ಅವರು ಇಂಡಿಯನ್ ಸೊಸೈಟಿಗೆ ಸಂಬಂಧಿಸಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಧನ್ಯವಾದಗಳು.